ಒಂದು ಕಾಡಿನ ಮಧ್ಯೆ ಒಬ್ಬ ಸಾಮಾನ್ಯ ಮೇಯಿಗಾರನರ ತಲೆಯ ಕೆಳಗಿಂದ ಮಣ್ಣು ಒಡೆದು ಮೇಲೇಳಿದ ದೇವತೆ. ಒಂದು ತಪ್ಪಿಗೆ ಕಣ್ಣು ಕತ್ತಲಾದ ಜೀವನ, ಒಂದು ಪ್ರಾರ್ಥನೆಗೆ ಮರಳಿದ ದೃಷ್ಟಿ, ಅಹಂಕಾರಕ್ಕೆ ಕರಗಿದ ಬಂಗಾರ, ಭಕ್ತಿಗೆ ಜೀವ ಪಡೆದ ಮಗ. ಮಧ್ಯರಾತ್ರಿ ಬಿಳಿ ಕುದುರೆಯ ಮೇಲೆ ಇಂದಿಗೂ ಊರನ್ನು ಕಾಪಾಡುತ್ತಾ ಸವಾರಿ ಮಾಡುವ ತಾಯಿ. ಇದು ಕೇವಲ ಕಥೆಯಲ್ಲ, ಇದು ಹೊಲ್ಲಂಬಳ್ಳಿಯ ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ದೇವಿಯ ಜೀವಂತ ದೈವಚರಿತ್ರೆ. ಸುಮಾರು 800 ವರ್ಷಗಳ ಹಿಂದಿನ ಕಾಲ. ಆಗ ಇಂದಿನ ದೇವಾಲಯ ಇರುವ ಜಾಗದಲ್ಲಿ ಯಾವುದೂ ಏನೂ ಇರಲಿಲ್ಲ. ಕಟ್ಟಡಗಳೂ ಇಲ್ಲ, ಮನೆಗಳೂ ಇಲ್ಲ. ಎಲ್ಲೆಲ್ಲೂ ಕಾಡು, ಭೂಮಿಯ ಮೇಲೊಂದು ಅಚ್ಚರಿ ಮೌನ. ದೊಡ್ಡ ದೊಡ್ಡ ಮರಗಳು ಆಕಾಶಕ್ಕೆ ನಿಂತಂತೆ, ಮಧ್ಯಾಹ್ನದ ಹೊತ್ತಲ್ಲೂ ಕತ್ತಲೆಯಂತೆ ಕಾಣುವಷ್ಟು ದಟ್ಟ ಕಾಡು ತುಂಬಿತ್ತು. ಆ ಕಾಡಿನ ಮಧ್ಯದಲ್ಲಿ ದನ, ಕುರಿ, ಹಸುಗಳನ್ನು ಮೇಯಿಸಿಕೊಂಡು ಜೀವನ ನಡೆಸುತ್ತಿದ್ದ ಒಬ್ಬ ಸರಳ ಮನುಷ್ಯ, ನಾಚಪ್ಪ. ಅವನಿಗೆ ಶ್ರೀಮಂತಿಕೆಯಾಗಲಿ, ದೊಡ್ಡ ಕುಟುಂಬವಾಗಲಿ, ಜಮೀನಾಗಲಿ ಏನೂ ಇರಲಿಲ್ಲ. ಅವನ ಬದುಕಿನ ಆಧಾರವೇ ಅವನು ಮೇಯಿಸುತ್ತಿದ್ದ ಜಾನುವಾರುಗಳು. ದಿನಪೂರ್ತಿ ಕಾಡಿನೊಳಗೆ ಸುತ್ತಾಡಿ ರಾತ್ರಿ ಹಳ್ಳಿಗೆ ಹಿಂತಿರುಗುವ ನಾಚಪ್ಪನ ಜೀವನ ಹೀಗೆ ಸಾಗುತ್ತಿತ್ತು. ಒಂದು ದಿನ ಮಧ್ಯಾಹ್ನಕ್ಕೆ ಬಿಸಿಲು ತೀವ್ರವಾಗಿದ್ದಾಗ, ಯಾವಾಗಲೂ ಹೋದಂತೆ ನಾಚಪ್ಪ ತನ್ನ ಜಾನುವಾರುಗಳಿಗೆ ಹುಲ್ಲು ತಿನ್ನಲು ಬಿಡಿಸಿ ದೊಡ್ಡ ಮರದ ನೆರಳಿನಲ್ಲಿ ಮಲಗಲು ಹೋದ. ಗಾಳಿ ನೆಮ್ಮದಿಯಾಗಿತ್ತು. ಕಾಡಿನ ಮೌನವು ಮೋಹಗೊಳಿಸುವಂತಿತ್ತು. ನಾಚಪ್ಪ ಕಣ್ಣು ಮುಚ್ಚುತ್ತಿದ್ದಂತೆಯೇ ಹಠಾತ್ ಅವನ ತಲೆಯ ಕೆಳಗಿನ ನೆಲದಲ್ಲಿ ಏನೋ ಭೂಮಿ ಚಲಿಸಿದಂತಾಯಿತು. ಘರ್ಷಣೆ, ಕಂಪನ, ಯಾರೋ ಭೂಮಿಯನ್ನು ಒಡೆದು ಮೇಲಕ್ಕೆ ಬರುತ್ತಿರುವಂತಹ ಭಾವ. ಕಣ್ಣು ತೆರೆದು ನೋಡಿದಾಗ ನಾಚಪ್ಪ ಬೆಚ್ಚಿಬಿದ್ದ. ಅವನ ತಲೆಯ ಕೆಳಗೆ ಮಣ್ಣು ಒಡೆದು ಒಂದು ಕಲ್ಲಿನಾಕಾರದ ವಸ್ತು ಮೆಲ್ಲಗೆ ಮೇಲಕ್ಕೆ ಉದ್ಭವಿಸಿ ನಿಂತಿತ್ತು. ಅದು ಸಾಮಾನ್ಯ ಕಲ್ಲಲ್ಲ, ಜೀವ ತುಂಬಿದಂತೆ, ಯಾರೋ ನಿಂತಂತೆ, ಸ್ಪಂದಿಸುತ್ತಿರುವಂತೆ. ನಾಚಪ್ಪ ಭಯದಿಂದ ನಡುಗಿದ. ಏನಿದು? ಭೂತವಾ? ಮೃಗವಾ? ಎಂಬ ಗಾಬರಿ ಅವನನ್ನು ಆವರಿಸಿತು. ಆ ಕಾಲದಲ್ಲಿ ಕಾಡು ಮೃಗಗಳ ಭಯ ಎಲ್ಲರಿಗೂ ಇದ್ದುದರಿಂದ ನಾಚಪ್ಪ ತನ್ನ ಬಳಿ ಇಟ್ಟುಕೊಂಡಿದ್ದ ಗಂಡಾಗೊಡ್ಲಿಯನ್ನು ತೆಗೆದು ಭಯದಿಂದ ಅದಕ್ಕೆ ಎಸೆದ. ಅದು ಆಗಲೇ ಸಂಭವಿಸಿತು. ನಾಚಪ್ಪನಿಗೂ ಅವನ ದನ, ಹಸು, ಕುರಿಗಳಿಗೂ ಕತ್ತಲೆ. ಎಲ್ಲವೂ ಕತ್ತಲಾಗಿತ್ತು. ಕಣ್ಣು ಕಾಣದಂತಾಗಿದೆ. ಅವನಿಗೆ ಏನೂ ಗೋಚರಿಸಲಿಲ್ಲ. ಗಾಬರಿ, ಅಳು, ನಡುಕ್. ನಾನು ಏನು ತಪ್ಪು ಮಾಡಿದೆ ಎಂಬ ಯೋಚನೆ ಅವನನ್ನು ಕಾಡಿತು. ಆತನು ಮಣ್ಣಿನಲ್ಲಿ ಕೈಜೋಡಿಸಿ ಅಳುತ್ತಾ ದೇವರಲ್ಲಿ ಪ್ರಾರ್ಥಿಸಲು ಆರಂಭಿಸಿದ. ನನಗೆ ಗೊತ್ತಿಲ್ಲ ದೇವ್ರೆ, ಯಾವ ದೈವ ಶಕ್ತಿಯೋ ನನ್ನ ತಪ್ಪಾದರೂ ಕ್ಷಮಿಸು. ಅವನು ಹೃದಯದಿಂದ ಪ್ರಾರ್ಥಿಸಿದ. ಅದಾಗ ಮೃದು, ದೈವಿಕ, ಆಕಾಶವನ್ನು ತುಂಬುವಂತಹ ಸ್ವರ ಕೇಳಿಬಂತು. ನಾಚಪ್ಪ, ಭಯಪಡಬೇಡ. ನಾನು ಈ ಗ್ರಾಮದಲ್ಲಿ ಉತ್ತರಾಭಿಮುಖವಾಗಿ ನೆಲೆಸಿರುವ ಚೌಡೇಶ್ವರಮ್ಮ. ನೀನು ನನ್ನನ್ನು ಕಲ್ಲೆಂದು ಭಾವಿಸಿ ಹೊಡೆದಿದ್ದರೂ ನಿನ್ನ ಭಯವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ನನಗಾಗಿ ಇಲ್ಲಿ ಒಂದು ನೆಲೆಯನ್ನು ನಿರ್ಮಿಸು. ಸಪ್ತಮಾತೃಕೆಗಳನ್ನು ಜೊತೆಯಾಗಿ ಪ್ರತಿಷ್ಠಾಪಿಸು. ಇಲ್ಲಿ ಗ್ರಾಮದೇವತೆಯಾಗಿ ಇರುತ್ತೇನೆ. ಇದು ಹಳ್ಳಿಗೂ ನಿನಗೂ ಒಳ್ಳೆಯದಾಗುವುದು. ತಾಯಿ, ನೀವು ಹೇಳಿದಂತೆ ಮಾಡುತ್ತೇನೆ. ನನ್ನ ಉಸಿರು ಇರುವವರೆಗೆ ನಿಮ್ಮ ಸೇವೆ ಮಾಡುತ್ತಾ ಇರುತ್ತೇನೆ. ಅವನು ಮಾತು ಮುಗಿಸುತ್ತಿದ್ದಂತೆಯೇ ಅವನ ಕಣ್ಣಿಗೆ ಬೆಳಕು ಹರಿದು ಬಂತು. ನೋಡಿದರೆ ಅವನ ಜಾನುವಾರುಗಳಿಗೂ ದೃಷ್ಟಿ ಬಂದಿದೆ. ಇದು ನಾಚಪ್ಪನ ಬದುಕಿನ ಮೊದಲ ದೈವರಕ್ಷಣೆಯ ಅನುಭವ. ಗ್ರಾಮಕ್ಕೆ ಹಿಂತಿರುಗಿ ಎಲ್ಲಾ ವಿಷಯಗಳನ್ನು ಗ್ರಾಮಸ್ಥರಿಗೆ ಹೇಳಿದ. ಅದ್ಭುತ ಕೇಳಿ ಹಳ್ಳಿ ಜನರು ನಾಚಪ್ಪನ ಜೊತೆ ಸೇರಿ ದೇವಾಲಯ ನಿರ್ಮಿಸಲು ಮುಂದಾದರು. ಮಣ್ಣಿನೊಳಗಿಂದ ಸ್ವಯಂ ಉದ್ಭವಿಸಿದ ದೇವಿಯ ಸ್ಥಳ, ಚೌಡೇಶ್ವರಮ್ಮ ತಾಯಿಯ ಆದೇಶ. ಎಲ್ಲರೂ ಸೇರಿ ದೇವಾಲಯ ನಿರ್ಮಾಣ ಪ್ರಾರಂಭವಾಯಿತು. ದೇವಾಲಯ ನಿರ್ಮಾಣವಾದ ಮೇಲೆ ನಾಚಪ್ಪನ ಜೀವನದಲ್ಲಿ ಮತ್ತೊಂದು ಅದ್ಭುತ ನಡೆಯಿತು. ಅವನ ಮನೆಯಲ್ಲೆಲ್ಲ ಅಲ್ಪ ಸಮಯದಲ್ಲಿ ಬೆಳ್ಳಿ, ಬಂಗಾರದ ವಸ್ತುಗಳು, ವಜ್ರವೈಡೂರ್ಯಗಳ ಮಿನುಗು ಕಾಣಿಸತೊಡಗಿತು. ಹಳ್ಳಿ ಜನರು ಇದೇನು ದೈವಾನುಗ್ರಹವೆಂದು ಆಶ್ಚರ್ಯಪಟ್ಟು ಅವನನ್ನು ಬಂಗಾರ ಕೆಂಚೇಗೌಡ ಎಂದು ಕರೆಯತೊಡಗಿದರು. ಅವನ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾದರೂ ಅವನು ದೈವಕಾರ್ಯಗಳಲ್ಲಿ ಸದಾ ತೊಡಗಿಸಿಕೊಂಡಿದ್ದ. ಗ್ರಾಮಕ್ಕೆ ಅಗತ್ಯವಾದ ಸೇವೆಗಳನ್ನು ಮಾಡುತ್ತಿದ್ದ. ಒಂದು ರಾತ್ರಿ ಬೇರೆಯ ಊರಿನ ಒಬ್ಬ ಕಳ್ಳ ದೇವಾಲಯದ ಗರ್ಭಗುಡಿಗೆ ನುಗ್ಗಿದ. ಒಳಗೆ ಗರ್ಭಗುಡಿಯನ್ನೇ ಸುಲಭ ಗುರಿಯೆಂದು ಭಾವಿಸಿದ ಅವನಿಗೆ ಒಳಗೆ ಕಾಲಿಟ್ಟ ಕೂಡಲೇ ದೃಷ್ಟಿ ಹೋಗಿಬಿಟ್ಟಿತು. ತಾನು ಬಂದ ದಾರಿಯೂ ಕಾಣಲಿಲ್ಲ. ಬೆಳಗಿನವರೆಗೂ ಗರ್ಭಗುಡಿಯಲ್ಲಿ ಅಳಲು, ಗಾಬರಿ. ಬೆಳ್ಳಿಗೆ ಊರಿನ ಗ್ರಾಮಸ್ಥರು ಬೇರೆ ಊರಿಗೆ ಸಂತೆಗೆ ಹೋಗುವಾಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಎಂದು ನೋಡಿದರೆ
ಬಂದ ಗ್ರಾಮಸ್ಥರಿಗೆ ಒಳಗೆ ಏನೋ ಶಬ್ದ ಕೇಳಿಸಿ ಬಾಗಿಲು ತೆರೆಯುತ್ತಿದ್ದಾಗ ಆ ಕಳ್ಳ ಕುಳಿತಿದ್ದ. ಅವನು ಬೇಡಿಕೊಂಡು, ನನ್ನ ತಪ್ಪಾಯ್ತು, ನನಗ್ ಗೊತ್ತಿರ್ಲಿಲ್ಲದ, ಈ ದೇವಿಯ ಶಕ್ತಿ ತಿಳಿಯಲಿಲ್ಲದ, ಕ್ಷಮಿಸಿರಿ. ಇನ್ನು ಮುಂದೆ ದೈವದ ಕಡೆ ತಪ್ಪು ಕೆಲಸ ಮಾಡಬೇಡ ಎಂದು ಹೇಳಿ ಅವನನ್ನು ಹೊರಗೆ ಕರೆದುಕೊಂಡು ಬಂದಾಗ ಅಚ್ಚರಿಯಾಗಿ ಅವನ ದೃಷ್ಟಿ ಮರಳಿ ಬಂತು. ಅವನು ಆಘಾತಗೊಂಡು ಇನ್ನು ಇದೇ ಊರಿನಲ್ಲಿ ಸೇವೆ ಮಾಡುವೆ ಎಂದು ಹೇಳಿ ಹಸು ಮತ್ತು ಕುರಿಗಳನ್ನು ಮೇಯಿಸಿ ಕೆಲಸ ಮಾಡಿ ಅದರಿಂದ ಬಂದ ಹಾಲು ಮಜ್ಜಿಗೆಯ ಹಣದಿಂದ ದೇವಾಲಯಕ್ಕೆ ನೀರಿನ ಕೊಳವನ್ನು ನಿರ್ಮಿಸಿದ. ಅದನ್ನು ಮಜ್ಜಿಗೆ ಕೊಳ ಎಂದು ಕರೆಯುತ್ತಾರೆ. ಅದು ಇಂದಿಗೂ ಗ್ರಾಮದಲ್ಲಿ ಇದೆ. ಹೀಗೆ ಮತ್ತೊಂದು ದಿನ ಆ ವರ್ಷ ಹೊಲ್ಲಂಬಳ್ಳಿಯ ಮೇಲೆ ಭಾರೀ ದುರಂತದ ಕಾಲ ಬಂದಿತ್ತು. ಮಳೆ ಬರದೆ ಹೊಲಗಳು ಬರಿದಾಗಿದ್ದವು. ಜೋಳದ ಗದ್ದೆಗಳು ಧೂಳಾಗಿ ಹಾರಿ ಹೋಗುತ್ತಿದ್ದವು. ಜಾನುವಾರುಗಳಿಗೆ ಮೇವು ಸಿಗದೆ, ಮನೆಯವರಿಗೆ ಅನ್ನ ಸಿಗದೆ ಊರಿನಲ್ಲಿ ಕ್ಷಾಮದ ಕಹಿಗಾಳಿ ಬೀಸತೊಡಗಿತ್ತು. ಊರಿನ ಜನ ತಮ್ಮ ಬದುಕನ್ನು ಉಳಿಸಿಕೊಳ್ಳಲು ತೀರ ಕಷ್ಟಕ್ಕೆ ಬಿದ್ದರು. ದಿನಗಳು ಹದಗೆಡುತ್ತಿದ್ದಂತೆ ಕೆಲವು ಮಂದಿ ಕುಟುಂಬದ ಹೊಣೆ ಹೊತ್ತು ಭದ್ರಾವತಿಯ ಕಡೆ ಕೆಲಸಕ್ಕಾಗಿ ಹೊರಡುವ ನಿರ್ಧಾರ ಮಾಡಿದರು. ಸ್ವಲ್ಪ ಕೆಲಸ ಸಿಕ್ಕರೂ ಊರಿಗೆ ಕೊಂಡೊಯ್ದು ಕುಟುಂಬದ ಬಾಯಿಗೆ ಅನ್ನ ಹಾಕಬೇಕು ಎಂಬ ಆಶೆಯೊಂದನ್ನು ಹೃದಯದಲ್ಲಿ ಹಿಡಿದು ಅವರು ಊರನ್ನು ಬಿಟ್ಟು ಹೊರಟರು. ಆದರೆ ಕೆಲವೇ ವಾರಗಳ ನಂತರವೂ ಅವರ ಬದುಕಿನಲ್ಲಿ ಶಾಂತಿ ಇರಲಿಲ್ಲ. ಭದ್ರಾವತಿಯ ಕಡೆ ಕಾಲರ ತಂದು ತೊಂದರೆ ಕೊಡುತ್ತಿತ್ತು. ಕೆಲಸಕ್ಕಾಗಿ ಬಂದವರಲ್ಲಿ ಹಲವರು ಅಸ್ಪಷ್ಟವಾದ ರೋಗಕ್ಕೆ ಒಳಗಾಗುತ್ತಿದ್ದರು. ಯಾರಿಗೂ ಏನು ಆಗುತ್ತಿದೆ ಎಂಬುದು ಸ್ಪಷ್ಟವಾಗಿರಲಿಲ್ಲ. ಇದನ್ನೆಲ್ಲ ನೋಡಿದ ದೇವಿ ತನ್ನ ಭಕ್ತರಿಗೆ ಕಷ್ಟ ಬಾರದಂತೆ ಕಾಯುವ ಚಿಂತೆಯಲ್ಲಿ ಹೆಣ್ಣಿನ ರೂಪದಲ್ಲಲ್ಲ, ಒಂದು ಹೆಣ್ಣು ಮುದುಕಿಯ ರೂಪದಲ್ಲಿ ಭದ್ರಾವತಿಯ ಕಡೆಗೆ ಬಂದರು. ಅವಳ ಮುಖದಲ್ಲಿ ಜ್ಞಾನ, ಮಾತಿನಲ್ಲಿ ದಯೆ, ಹೆಜ್ಜೆಗಳಲ್ಲಿ ಮಾಯೆಯ ಮಂಪರು. ಅವಳು ಕೆಲಸಕ್ಕೆ ಬಂದಿದ್ದವರ ಗುಂಪನ್ನು ಹುಡುಕಲು ಬಂದಳು. ಯಾರು? ನೀವಿಲ್ಲಿ ಏನ್ ಮಾಡ್ತಿದ್ದೀರಿ? ನಾನು ಒಲ್ಲಂಬಳ್ಳಿಯ ಜನರು ಹುಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನಿಮ್ಮೂರವರೇ ಹಲವರು ಕೆಲ್ಸಕ್ಕೆ ಬಂದಿದ್ದಾರೆ, ಆದ್ರೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ಏನಾದ್ರೂ ಕೆಲ್ಸ ಇದೆಯಾ? ಇಲ್ಲಿ ಕಷ್ಟಗಳು ಬರ್ತಿವೆ, ರೋಗದ ರೂಪದಲ್ಲಿ ಅಪಾಯ ಹರಡುತ್ತಿದೆ. ನೀವು ಹೊಲ್ಲಂಬಳ್ಳಿಯವರಿಗೆ ಈಗಲೇ ಊರಿಗೆ ಹಿಂತಿರುಗಬೇಕು ಎಂದು ಹೇಳು. ನೀವು ಯಾರೆಂದು ಕೇಳಿದರೆ ನಾನೇನ್ ಹೇಳಲಿ? ನಾನ್ ಹೇಳಿದ್ರೂ ಅವರು ನನ್ನ ಮಾತು ನಂಬೋದಿಲ್ಲ. ಹೋಗಿ ಹೇಳು, ಹೊಲ್ಲಂಬಳ್ಳಿಯ ಚೌಡಮ್ಮ ಹೇಳಿದಳು ಎಂದು. ಅವರು ನಿನ್ನ ಮಾತನ್ನು ನಂಬ್ತಾರೆ. ಕೆಲಸಕ್ಕೆ ಬಂದ ಜನರು ಮರಳಿ ಹತ್ತಿರ ಸೇರಿದಾಗ, ಇಲ್ಲಿ ನೋಡ್ರಪ್ಪ. ನೀವ್ ಇಲ್ಲಿಂದ ಹೊರಡ್ಬೇಕಂತೆ. ಯಾಕೆ? ನೀವ್ ಇಲ್ಲಿಂದ ಹೋಗ್ಬೇಕಂತೆ. ಯಾರೋ ಒಲ್ಲಂಬಳ್ಳಿ ಚೌಡಮ್ಮ ಅಂತವ್ರು. ಇಲ್ಲಿ ರೋಗಗಳು ಕಷ್ಟ ಬರ್ತದ, ಕಳಿಸ್ಬಿಡು ಅಂದ್ರು. ಏನಮ್ಮ ಚೌಡಮ್ಮ ಹೇಳಿದ್ರಾಗಿದ್ರೆ ನಾವು ಹೊರಡ್ಬೇಕು. ಚೌಡೇಶ್ವರಮ್ಮ ದೇವಿ ಎಚ್ಚರಿಕೆ ಕೊಟ್ಟಿದ್ದಾಳೆ. ಹೌದು, ನಿಜ. ಎಲ್ಲ ರೆಡಿಯಾಗಿ ಹೋಗೋಣ. ಅವರು ಕೂಡಲೇ ಗುಂಪಿನ ನಾಯಕನ ಬಳಿ ಹೋಗಿ, ನಾವು ಹೊರಡಬೇಕು, ದೇವಿ ಎಚ್ಚರಿಕೆ ಕೊಟ್ಟಿದ್ದಾಳೆ. ಆದರೆ ನಾಯಕನು ಹೆಮ್ಮೆಯಿಂದ ಅಹಂಕಾರದಲ್ಲಿ ನಿಂತು, ಅವಳು ಎದ್ದೇಳ್ತಾಳೆ. ಚೌಡಮ್ಮ ಬಂದಿದ್ರೆ ನನಗೆ ಹೇಳ್ಬೇಕಾಗಿತ್ತು. ನಾನ್ ನೋಡ್ಕೊಂತೀನಿ, ನೀವ್ ಯಾರೂ ಇಲ್ಲಿಂದ ಹೋಗ್ಬೇಕಿಲ್ಲ. ನಾಯಕನ ಮಾತು ಕೇಳಿ ಹಲವರು ಗೊಂದಲಕ್ಕೆ ಒಳಗಾದರು. ಆದರೆ ದೇವಿ ಹೇಳಿದ ಎಚ್ಚರಿಕೆ ಮನಸ್ಸಲ್ಲಿ ಹತ್ತಿದ್ದು ಕೂರಲಿಲ್ಲ. ಅಂತೂ ನಾಯಕನನ್ನು ಬಿಟ್ಟು ಕೆಲವರು ಸ್ವತಃ ನಿರ್ಧಾರ ಮಾಡಿ ಊರಿಗೆ ಹಿಂತಿರುಗಿದರು. ಮತ್ತೆ ಭದ್ರಾವತಿ ಕಡೆ ಉಳಿದ ನಾಯಕನು, ಅವನು ಅಲ್ಲೇ ಆ ರೋಗದ ಕೆಟ್ಟ ಕೈಗಳಿಗೆ ಒಳಗಾಗಿ ತನ್ನ ಪ್ರಾಣ ಕಳೆದುಕೊಂಡನು. ಹೊಲ್ಲಂಬಳ್ಳಿಗೆ ಹಿಂದಿರುಗಿದ್ದವರು ಮಾತ್ರ ಅಪಾಯದಿಂದ ಪಾರಾದರು. ಅವರು ಬಂದು ಹೇಳಿದ್ದೇನೆಂದರೆ, ದೇವಿ ನಮ್ಮನ್ನು ರಕ್ಷಿಸಿದಳು, ಅವಳು ನಮಗೆ ತೋರಿಸಿದ ದಾರಿ ನಮ್ಮ ಬದುಕನ್ನುಳಿಸಿತು. ಆ ಮಾತು ಊರಿನ ಜನರ ನಡುವೆ ವರ್ಷಗಳಿಂದ ವರ್ಷಗಳಿಗೆ ಹಬ್ಬಿತು. ಎಲ್ಲರೂ ಮತ್ತೆ 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 ಹೇಳುತ್ತಿದ್ದರು. ಒಂದು ದಿನ ತನ್ನ ಕರುಣೆಯ ಕಣ್ಣಿನಿಂದ ಈ ಗ್ರಾಮವನ್ನು ಕಾಪಾಡಿಕೊಂಡು ಬಂದಿರುವ ಚೌಡೇಶ್ವರಮ್ಮ ತಾಯಿ, ಗ್ರಾಮದ ಕ್ಷೇಮ, ಜನರ ಬದುಕಿನ ಸುಖ ಶಾಂತಿ ಇವನ್ನೆಲ್ಲ ತನ್ನ ಹೊಣೆಗಾರಿಕೆಯಂತೆ ಭಾವಿಸಿಕೊಂಡಿದ್ದಳು. ತಾಯಿ ಪ್ರತಿದಿನ ಮಧ್ಯರಾತ್ರಿ ಜಗತ್ತೇ ಮೌನವಾಗಿರುವ ಸಮಯದಲ್ಲಿ, ಆಕಾಶದ ನಕ್ಷತ್ರಗಳು ಮಾತ್ರ ಸಾಕ್ಷಿಯಾಗಿರುವ ಹೊತ್ತಿನಲ್ಲಿ, ಮಿನುಗುವ ಬಿಳಿ ಕುದುರೆಯ ಮೇಲೆ ಈ ಹೊಲ್ಲಂಬಳ್ಳಿಯ ಮಣ್ಣಿನಲ್ಲಿ ಸವಾರಿ ಮಾಡುತ್ತಾ ಗ್ರಾಮವನ್ನೆಲ್ಲ ಪ್ರದಕ್ಷಿಣೆ ಹಾಕುತ್ತಿದ್ದಳಂತೆ. ಅದೇ ರಾತ್ರಿಗಳಲ್ಲಿ ಮಜ್ಜಿಗೆ ಬಾವಿಯ ಹತ್ತಿರ ಒಮ್ಮೆ ಬಂಗಾರು ಕೆಂಚೇಗೌಡನೇ ತಾಯಿಯನ್ನು ನೋಡಿದನು. ಆ ಕ್ಷಣದಲ್ಲಿ ಅವನ ಮನದಲ್ಲಿ ಒಂದು ಚಿಕ್ಕದಾದ ಅಹಂಕಾರ ಹುಟ್ಟಿತು. ದೇವಿಯೇ ನನ್ನೊಂದಿಗೆ ಮಾತನಾಡುತ್ತಾ ಹೋಗುತ್ತಿದ್ದಾಳಲ್ಲ, ನಾನು ಎಷ್ಟು ಭಾಗ್ಯವಂತ. ಗ್ರಾಮದ ಮೇಲೆ ತಾಯಿ ಎಷ್ಟೊಂದು ಕರುಣೆ ಇಟ್ಟಿದ್ದಾಳೆ ಎಂದು ಒಳಗೊಳಗೆ ತಾನೇ ವಿಶಿಷ್ಟ ಎಂದುಕೊಂಡನು. ಆ ಅಹಂಕಾರ ಅಲ್ಪವಾದರೂ ದೇವಿಯ ಕಣ್ಣಿಗೆ ತಪ್ಪಲಿಲ್ಲ. ಮುಂದಿನ ಮಧ್ಯರಾತ್ರಿ ಅವನು ಕಾದರೂ ತಾಯಿ ಬಿಳಿ ಕುದುರೆಯ ಮೇಲೆ ಅವನಿಗೆ ಕಾಣಿಸಲಿಲ್ಲ. ರಾತ್ರಿ ಹೋದರೂ ಒಂದು ಕಿರಣವು
ಒಂದು ಹೆಜ್ಜೆಯ ಶಬ್ದವೂ ಕೇಳಿಸಲಿಲ್ಲ. ಮರುದಿನ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಊರಿನ ಜನರು ವಿಚಿತ್ರ ದೃಶ್ಯವನ್ನು ಕಂಡರು. ಬಂಗಾರು ಕೆಂಚೇಗೌಡನ ಮನೆಯೆಲ್ಲ ಒಮ್ಮೆ ಹೊಳೆಯುತ್ತಿದ್ದ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳು, ಅವನ ಅಹಂಕಾರಕ್ಕೆ ಹೊಂದಿದ್ದ ಆ ಸಂಪತ್ತು ಎಲ್ಲವೂ ಬೆಂಕಿಯ ಹೊಳಹಿನಂತೆ ಕರಗಿ ಕಾಲುವೆಯಂತೆ ಹರಿದು ಮಣ್ಣಿನೊಳಗೆ ಇಳಿಯತೊಡಗಿದವು. ಹಳ್ಳಿಯ ಜನರು ನಿಶ್ಶಬ್ದವಾಗಿ ಆ ದೃಶ್ಯವನ್ನು ತಾವೇ ನೋಡುತ್ತ ನಿಂತರು. ಬಂಗಾರು ಕೆಂಚೇಗೌಡ ಅಂದು ತನ್ನ ತಪ್ಪಿನ ಅರ್ಥವನ್ನು ಗ್ರಹಿಸಿದನು. ತಾಯಿಯ ದಯೆ ದಾ ಭಕ್ತಿಗೆ, ದಾ ವಿನಯಕ್ಕೆ, ದಾ ಆಸರೆ ನೀಡುತ್ತದೆ. ಆದರೆ ಅಹಂಕಾರಕ್ಕೆ ಆಕೆ ಕಡೆಗಣನೆಯನ್ನೇ ಕೊಡುತ್ತಾಳೆ ಎಂಬ ಸತ್ಯವನ್ನು ಅರಿತನು. ಆ ದಿನದಿಂದ ಅವನು ಸಾಮಾನ್ಯ ಪ್ರಜೆಯಂತೆ ಬದುಕಿ ಅದೇ ವಿನಯದ ಮಣ್ಣಲ್ಲೇ ತನ್ನ ಜೀವನವನ್ನು ಮಂದನು. ಇಂದಿಗೂ ಆ ಕಾಲುವೆಯಂತೆ ಹರಿದು ಮಣ್ಣಿನೊಳಗೆ ಹೋದ ಗುರುತುಗಳು ಗ್ರಾಮದಲ್ಲಿ ಕಾಣಿಸುತ್ತವೆ ಎನ್ನುವುದು ಜನರ ನಂಬಿಕೆ. ದೇವಿಯ ದರ್ಶನ ಪಡೆದ ಭಕ್ತನು ಅಹಂಕಾರ ಬಂದಾಗ ಹೇಗೆ ದೈವದೇ ನಮಗೇ ಪಾಠ ಕಲಿಸುತ್ತದೆ ಎಂಬುದಕ್ಕೆ ಇದು ಸಾಕ್ಷಿ. ಕೆಲವು ವರ್ಷಗಳ ಹಿಂದೆ ಹೊಲ್ಲಂಬಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಇದು. ಒಬ್ಬ ಯುವಕ ಒಂದು ದಿನ ದಾರಿಯಲ್ಲಿ ಬರುತ್ತಿರುವಾಗ ಬಿದ್ದ ಪೆಟ್ಟಿನಿಂದ ಅವನು ಅಸಹಜವಾಗಿ ವರ್ತಿಸಲು ಆರಂಭಿಸಿದ. ತಂದೆ ತಾಯಿ ಆತಂಕಗೊಂಡರು. ಯಾರು ಎಲ್ಲಿ ಹೇಳಿದರೂ ಅಲ್ಲಿ ಕರೆದೊಯ್ದರು. ಎಲ್ಲ ಹಾಸ್ಪಿಟಲ್, ಎಲ್ಲ ನಾಟಿ ಔಷಧಿ, ಎಲ್ಲ ಚಿಕಿತ್ಸೆ, ಎಲ್ಲವನ್ನೂ ಪ್ರಯತ್ನಿಸಿದರು. ಆದರೆ ಯಾವ ಪ್ರತಿಫಲವೂ ಸಿಕ್ಕಿಲ್ಲ. ಕೊನೆಗೆ ನಿರಾಶರಾದ ತಂದೆ ತಾಯಿ ಗ್ರಾಮಸ್ಥರ ಸಲಹೆ ಕೇಳಿ ಯುವಕನನ್ನು ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ದೇವಿಯ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದರು. ಅವರು ಗರ್ಭಗುಡಿಯ ಎದುರಿನ ಕಂಬಕ್ಕೆ ಅವನನ್ನು ಕಟ್ಟಿದರು. ತಂದೆ ತಾಯಿ ದೇವಿಗೆ ಮನವಿ ಮಾಡಿದರು. ತಾಯಿ, ನಮ್ಮ ಮಗನನ್ನು ಉಳಿಸು. ಅವನಿಗೆ ಹುಷಾರಾಗ್ಸು. ಅಮ್ಮ, ನಮ್ಮ ಮಗುವನ್ನು ಕಾಪಾಡು. ಇದೇನ್ ಶಿಕ್ಷೆ? ಹೀಗೆ ಹೇಳಿ ಕಣ್ಣೀರಿನಿಂದ ಮನೆಗೆ ಹಿಂದಿರುಗಿದರು. ಮುಂಜಾನೆ ಊರೇ ಬೆಚ್ಚಿ ಬೀಳುವ ಪವಾಡ. ಮರುದಿನ ಮುಂಜಾನೆ ದೇವಸ್ಥಾನದ ಬಾಗಿಲು ತೆರೆಯುತ್ತಿದ್ದಂತೆ ಗ್ರಾಮಸ್ಥರು ಬೆರಗಾದರು. ಕಂಬಕ್ಕೆ ಕಟ್ಟಿದ್ದ ಹುಡುಗ ಸಂಪೂರ್ಣವಾಗಿ ಸರಿಯಾಗಿ ದೇವಾಲಯದ ಹೊರಗಡೆ ನಗುತ್ತಾ ಸಂತೋಷದಿಂದ ನಡೆದುಕೊಂಡು ಬರುತ್ತಿದ್ದ. ಅವನ ಮುಖದಲ್ಲಿ ದಿವ್ಯ ಶಾಂತಿ, ಶರೀರದಲ್ಲಿ ಯಾವುದೇ ಅಸಹಜತೆ ಇಲ್ಲ, ಹಿಂದಿನ ಮಟ್ಟಿನ ತೊಂದರೆಗಳು ಯಾವುದೂ ಇಲ್ಲ. ಎಲ್ಲವೂ ಒಂದೇ ರಾತ್ರಿಯಲ್ಲಿ ದೇವಿಯ ನೆರಳಲ್ಲಿ ಮಾಯವಾದಂತೆ. ಗ್ರಾಮಸ್ಥರು ಓಡಿ ಬಂದು ನೋಡಿದಾಗ ಎಲ್ಲರೂ ಒಂದೇ ಮಾತು. ಚೌಡೇಶ್ವರಮ್ಮ ದೇವಿ ಈ ಹುಡುಗನಿಗೆ ಮರುಜನ್ಮ ಕೊಟ್ಟಿದ್ದಾಳೆ ಎಂದು ಆ ಹುಡುಗನ ತಂದೆ ತಾಯಿ ಭಾವೋದ್ರಿಕ್ತರಾಗಿ ದೇವಿ ನಮಸ್ಕಾರ ಮಾಡಿ ಕಣ್ಣೀರಿಟ್ಟರು. ಹೊಲ್ಲಂಬಳ್ಳಿ ಗ್ರಾಮದಲ್ಲಿ ದೇವಿಯ ಕಟ್ಟುನಿಟ್ಟಾದ ನಿಯಮಗಳು ಇಂದಿಗೂ ಇದ್ದವೆ. ಮೈಲಿಗೆ ಬಂದ ಹೆಂಗಸರು ದೇವಾಲಯದ ದಾರಿಯಿಂದ ಹೋಗಬಾರದು. ಆ ಸಮಯದಲ್ಲಿ ದೇವಾಲಯ ಕೆಲಸಕ್ಕೆ ಕೈ ಹಾಕಬಾರದು ಎಂದು ಹಿರಿಯರು ಹೇಳುವರು. ಹೊಲ್ಲಂಬಳ್ಳಿ ಗ್ರಾಮದಲ್ಲಿ ಯಾರಾದರೂ ತೀರಿ ಹೋದಾಗ 3 ದಿನಗಳು ದೇವಾಲಯದ ಬಾಗಿಲು ತೆಗೆಯುವುದಿಲ್ಲ. ಒಮ್ಮೆ ದೇವಾಲಯದ ಕೆಲಸದ ಸಮಯದಲ್ಲಿ ಗರ್ಭಗುಡಿಯೊಳಗೆ ಇರಿಸಿದ್ದ ಧಾನ್ಯವನ್ನು ತೆಗೆದಾಗ ತಾಯಿ ಸರ್ಪರೂಪದಲ್ಲಿ ಕಾಣಿಸಿಕೊಂಡು ಎಚ್ಚರಿಸಿದ ಘಟನೆ ಜನರು ಹೇಳುವರು. ಬಹಳ ಮಂದಿ ಜನರು ತಮ್ಮ ಕಣ್ಣಾರೆ ಸರ್ಪವನ್ನು ನೋಡಿದ ಘಟನೆಗಳನ್ನು ಇಲ್ಲಿ ಹೇಳುತ್ತಾರೆ. ಇಂದಿಗೂ ಮಧ್ಯರಾತ್ರಿ ಕುದುರೆಯ ಸವಾರಿ ಶಬ್ದ, ಆಕಾಶದ ಗಾಳಿಯೊಂದಿಗೆ ಬೆರೆಯುವ ನಾದ, ಗ್ರಾಮದಲ್ಲಿ ತಾಯಿಯ ಅನುಗ್ರಹ, ರಕ್ಷಣೆ, ಕರುಣೆ ಎಂಬ ನಂಬಿಕೆ ಜನರ ಹೃದಯದಲ್ಲಿ ಜೀವಂತವಾಗಿದೆ. ಪೀಳಿಗೆಗಳಿಂದ ಕೇಳಿ ಕೇಳಿ ಬಂದ ಈ ಕಥೆಯನ್ನು ಇಂದಿನವರೆಗೂ ಗ್ರಾಮಸ್ಥರು ಗೌರವದಿಂದ ಸಂರಕ್ಷಿಸಿರುವುದು ದೇವರ ಅದ್ಭುತ ಶಕ್ತಿ ಮತ್ತು ಭಕ್ತರ ನಂಬಿಕೆಯ ಸಾಕ್ಷಿ. ಇಲ್ಲಿಗೆ ಬರುವ ಭಕ್ತರು ಮೊದಲು ಮಜ್ಜಿಗೆ ಬಾವಿಯ ಹತ್ತಿರ ಸ್ನಾನ ಮಾಡಿ ಆಮೇಲೆ ಅಮ್ಮನವರ ದರ್ಶನ ಪಡೆಯುತ್ತಾರೆ. ಹೊಲ್ಲಂಬಳ್ಳಿಯ ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ದೇವಿಗೆ ದಿನನಿತ್ಯ ಪೂಜೆಗಳು ಮತ್ತು ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಅಭಿಷೇಕ ನಡೆಯುತ್ತಲೇ ಇರುತ್ತದೆ. ಪ್ರತಿದಿನ ಬಂದಿರುವ ಭಕ್ತಾದಿಗಳಿಗೆ ಅನ್ನಪ್ರಸಾದ ಕೂಡ ಈ ದೇವಾಲಯದಲ್ಲಿ ಇರುತ್ತದೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಜನರು ಈ ದೇವಾಲಯದಲ್ಲಿ ಮಲಗುತ್ತಾರೆ. ಯಾರಿಗಾದರೂ ಮೈತುಂಬುವುದು ಮತ್ತು ಯಾವುದೇ ಖಾಯಿಲೆ ಕಷ್ಟಗಳು ಇದ್ದರೆ ಅಮ್ಮನರವರು. ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ಅಮ್ಮನವರ ನೆರಳು ಭಕ್ತರ ಮೇಲೆ ಬೀಳುತ್ತದೆ. ಆಗ ಖಾಯಿಲೆ ಕಷ್ಟಗಳು ಮಾಯವಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ಕಷ್ಟಗಳು ತೀರಿದಾಗ ಎಷ್ಟೋ ಭಕ್ತರು ಹರಕೆಗಳನ್ನು ತೀರಿಸಿದ್ದಾರೆ. ಹಾಗೆ ದೇವಾಲಯಕ್ಕೆ ಹರಕೆಯ ರೂಪದಲ್ಲಿ ಭಕ್ತರು ಅಕ್ಕಿ ಮತ್ತು ದಿನಸಿ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಹಾಗೆ ದೇವಾಲಯದ ಗರ್ಭಗುಡಿಯ ಬಲಭಾಗದಲ್ಲಿ ಹುಣಸೆ ಮರಕ್ಕೆ ಭಕ್ತರು ತಮ್ಮ ಬಯಕೆಗಳನ್ನು ಚೀಟಿಯಲ್ಲಿ ಬರೆದು ಕಟ್ಟುತ್ತಾರೆ. ಹೊಲ್ಲಂಬಳ್ಳಿಯ ಗ್ರಾಮದಲ್ಲಿ
ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಬೋರ್ವೆಲ್ ಹಾಗೂ ಇನ್ನಿತರ ಕಾರ್ಯಕ್ರಮ ನಡೆಸಲು ಅಮ್ಮನವರ ಹತ್ತಿರ ಹೂವನ್ನು ಕೇಳುತ್ತಾರೆ. ಹೂ ಬಲಗಡೆ ಕೊಟ್ಟರೆ ಆ ಕಾರ್ಯಕ್ರಮ ಕೆಲಸಕ್ಕೆ ಕೈ ಹಾಕುತ್ತಾರೆ. ಹಾಗೆ ಪ್ರತಿ ವರ್ಷ ಫೆಬ್ರುವರಿ ತಿಂಗಳಿನಲ್ಲಿ ದಿನಾಂಕ 10 ಮತ್ತು 11ನೇ ತಾರೀಕು ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ದೇವಿಯ ವಾರ್ಷಿಕೋತ್ಸವ ನಡೆಯುತ್ತದೆ. ಆಗ ಹೊಲ್ಲಂಬಳ್ಳಿ ಗ್ರಾಮದವರಿಗೆ ದೊಡ್ಡ ಹಬ್ಬವಾಗಿರುತ್ತದೆ. ಸುತ್ತಮುತ್ತಲಿನ ಗ್ರಾಮದ ಜನರು ದೇವರ ದರ್ಶನ ಪಡೆಯಲು ವಾರ್ಷಿಕೋತ್ಸವಕ್ಕೆ ಬರುತ್ತಾರೆ. ದೂರದಿಂದ ಭಕ್ತರು ಕೂಡ ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ವಿಶೇಷ ಎಂದರೆ ವಾರ್ಷಿಕೋತ್ಸವ ದಿನ ಉಯ್ಯಾಲೆ ಉತ್ಸವ ನಡೆಸುತ್ತಾರೆ. ಇದು ವರ್ಷಕ್ಕೆ 1 ಬಾರಿ ಮಾತ್ರ. ಅದು ವಾರ್ಷಿಕೋತ್ಸವ ದಿನ ಮಾತ್ರ ನಡೆಸುತ್ತಾರೆ. ಅದನ್ನು ನೋಡಲು ಗ್ರಾಮದವರು ಮತ್ತು ಸುತ್ತಮುತ್ತಲಿನ ಜನರು ಬಂದು ನೋಡುತ್ತಾರೆ. ಹೀಗೆ ನಾಚಪ್ಪನಿಂದ ಆರಂಭವಾದ ಚೌಡೇಶ್ವರಮ್ಮನ ಮಹಿಮೆ, ಬಂಗಾರ ಕೆಂಚೇಗೌಡನ ಉದಯ ಮತ್ತು ಪತನ, ಕಳ್ಳನಿಗೆ ತಾಯಿಯ ದಂಡನೆ ಮತ್ತು ಕರುಣೆ, ಮಜ್ಜಿಗೆ ಕೊಳದ ನಿರ್ಮಾಣ ಮತ್ತು ಗ್ರಾಮವನ್ನು ರಕ್ಷಿಸಲು ಪ್ರತಿದಿನ ರಾತ್ರಿ ತಾಯಿ ಮಾಡುವ ಪ್ರದಕ್ಷಿಣೆ, ಇವೆಲ್ಲವೂ ಈ ಗ್ರಾಮದಲ್ಲಿ ಸತ್ಯ ಘಟನೆಯಂತೆ ಪೀಳಿಗೆಗಳಿಂದ ಕೇಳಿ ಬರುತ್ತಿರುವ ಅಮೂಲ್ಯ ದೈವಚರಿತ್ರೆ. SK1208 ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಹೊಲ್ಲಂಬಳ್ಳಿಯ ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಅಲ್ಲಿ ನಿಮಗೆ ಆದ ದಿವ್ಯ ಅನುಭವವನ್ನು ತಪ್ಪದೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಹಾಗೆ ಕಮೆಂಟ್ಸ್ನಲ್ಲಿ ನಿಮ್ಮಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ಎಂದು ಬರೆಯಿರಿ. ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ.